ಹೆಲೋ ಗೈಸ್, ವೆಲ್ಕಮ್. ನಾನೇನ್ ಮಾಡಿದೆ? ಇವ್ರಿಬ್ಬರನ್ನ ಕೇಳೋಣ ನನ್ನ ಬಗ್ಗೆ ಏನೇನ್ ಗೊತ್ತು ಏನೇನ್ ಗೊತ್ತಿಲ್ಲ ಅಂತ. ನನ್ನ ಬಗ್ಗೆ ಗೊತ್ತಿದ್ಯಾ? ನಿಮ್ ಬಗ್ಗೆ ಎಲ್ಲ ಗೊತ್ತು ಅಕ್ಕ. ಓಕೆ, ಮಾತಾಡಿದ್ದಾಯ್ತು. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇವಾಗ ಸ್ಟಾರ್ಟ್ ಅನ್ಕೊಂಡು ಇಲ್ಲ, ಇವಾಗ ಪಕ್ಕ ಸ್ಟಾರ್ಟ್ ಮಾಡ್ತೀನಿ. ಹೆಂಗೆ ಏನು? ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವೈಬ್ ವಿತ್ ಬೂಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೂ ನೋಸ್ ಮೀ ಬೆಟರ್ ವಿತ್ ಸಿಸ್ಟರ್ಸ್ ಈ ವಿಡಿಯೋನ ಮಾಡ್ತಾ ಇದೀವಿ. ಈ ವಿಡಿಯೋದಲ್ಲಿರುವ ನನ್ನ ತಂಗಿಯರು ಲಕ್ಷ್ಮೀ ಶ್ರೀ ಆಚಾರ್ಯ. ಹಾಯ್ ಹಾಯ್, ವೆಲ್ಕಮ್ ಮಾಡಿ. ಅಲ್ಲ ಸಾರಿ, ಹಾಯ್ ಮಾಡಿ ಯೂಟ್ಯೂಬ್ ಚಾನಲ್. ಇದು ಪವಿತ್ರ. ಹಾಯ್ ಟು ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ, ನಮ್ಮ ಹೆಮ್ಮೆ. ಓಕೆ, ಜಾಸ್ತಿ ಲೇಟ್ ಮಾಡೋದು ಬೇಡ. ಕ್ವಶನ್ಸ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ಸುಮ್ಮನೆ ರ್ಯಾಂಡಮ್ ಆಗಿ ಇವ್ರಿಬ್ರನ್ನ ಕೇಳೋಣ ನನ್ನ ಬಗ್ಗೆ ಏನೇನು ಗೊತ್ತು ಏನೇನು ಗೊತ್ತಿಲ್ಲ ಅಂತ. ನನ್ನ ಬಗ್ಗೆ ಗೊತ್ತಿದ್ಯಾ? ನಿಮ್ ಬಗ್ಗೆ ಎಲ್ಲ ಗೊತ್ತು ಅಕ್ಕ. ಏನೆಲ್ಲ ಗೊತ್ತು? ನಿಮ್ ಬಗ್ಗೆ ಪ್ರತಿಯೊಂದು ಗೊತ್ತು ಅಕ್ಕ. ತಮಗೆ ಎಲ್ಲ ಗೊತ್ತು ಅಂದ್ರೆ ಹಿಂಗೆ ಏನು ಏನು ಹೆಂಗೆ ಏನು ಯಾವಾಗ ಫೇವರೇಟ್ ಡ್ಯಾನ್ಸ್ ಸ್ಟೆಪ್ ಅದೆಲ್ಲ ಅಲ್ಲ, ರ್ಯಾಂಡಮ್ ಕ್ವಶನ್ಸ್. ಅದು ರ್ಯಾಂಡಮ್. ಓಕೆ, ಮಾತಾಡಿದ್ದಾಯ್ತು. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸ್ಟಾರ್ಟ್ ಅನ್ಕೊಂಡು ಇಲ್ಲ, ಇವಾಗ ಪಕ್ಕ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಇವಾಗ ಮೊದಲನೇ ಕ್ವಶನ್ ಕೇಳ್ತಾ ಇದ್ದೀನಿ. ಫೇವ್ರೆಟ್ ಫುಡ್ ಆರ್ ಸ್ನ್ಯಾಕ್? ಫೇವ್ರೆಟ್ ಫುಡ್ ಆರ್ ಸ್ನ್ಯಾಕ್? ಕಾಪಿ ಮಾಡಬೇಡಿ. ಸ್ವೀಟ್ ಬರಿಬೋದಾ? ಸ್ವೀಟ್ ನಂಗೆ ಇಷ್ಟನೇ ಇಲ್ಲ ಅಂತ ಗೊತ್ತಾ. ಸ್ವೀಟ್ ಅಲ್ಲಿ ಇಷ್ಟ ಇರೋದು ಬರಿಬೋದಾ? ಸ್ನ್ಯಾಕ್ ಅಲ್ಲಿ ಏನು ಇಷ್ಟ ಅಂತ ಬರೀರಿ, ಮತ್ತೆ ಫುಡ್ ಅಲ್ಲಿ ಇಷ್ಟ ಎರಡು ಬರಿಬೇಕಾ? ಎಲ್ಲ ಗೊತ್ತು. ಯೋಚನೆ ಮಾಡ್ಬಿಟ್ಟು ಬರೀರಿ, ನೋಡೋಣ. ಗೈಸ್, ಇವಾಗ ಗೊತ್ತಾಗುತ್ತೆ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಗೊತ್ತಾಯ್ತಾ? ನೋಡುವ. ಪರೀಕ್ಷೆ ದಯವಿಟ್ಟು ನಿಮ್ಮ ಹ್ಯಾಂಡ್ ರೈಟಿಂಗ್ ಅಲ್ಲಿ ನಂಗೆ ಅರ್ಥ ಆಗಂಗೆ ಬರೀರಿ. ನಾವೇ ಓದಿಲ್ಲ ಅಂದ್ರೆ ನೀವೇ ಓದ್ಬಿಟ್ಟು ಹೇಳಿ ಅಷ್ಟೇ. ಸ್ಕ್ರಿಪ್ಟೆಡ್ ಅನ್ಕೊಬಿಡ್ತಾರೆ, ತೋರಿಸ್ಬೇಕು. ಸ್ಕ್ರಿಪ್ಟೆಡ್ ಅಲ್ಲ ಬಿಡು. 3, 2, 1. ಈಗ ನನ್ನ ಬಂಡವಾಳ ಗೊತ್ತಾಗುತ್ತದೆ. ಏನ್ ಬರ್ದಿದ್ದಾರೆ ಅಂತ ನೋಡೋಣ. ಒಬ್ರು DBC ಪೊಂಗಲ್ಲು ಗೋಲ್ಗೊಪ್ಪ. ಇವಾಗ ಸ್ನ್ಯಾಕ್ ಯಾವ್ದಿದ್ರಲ್ಲಿ? DBC ಮತ್ತೆ ಗೋಲ್ಗಪ್ಪ. ಇದು ಫುಡ್ಡು ಪೊಂಗಲ. ತಾವು? ಗೋಬಿ ರೈಸ್, DBC ಪಿಜ್ಜಾ. ಇಬ್ರದು ಒಂದು ಸೇಮ್ ಆನ್ಸರ್ ಏನು ಅಂದ್ರೆ, ಈಕ್ವಲ್ ಆನ್ಸರ್ ಏನು ಅಂದ್ರೆ DBC ಸ್ನ್ಯಾಕ್ ಅಲ್ಲಿ ಕರೆಕ್ಟಾಗಿ ಆನ್ಸರ್ ಕೊಟ್ಟವ್ರೆ. ಮತ್ತೆ ನಾನು ಹೇಳಿದ್ದು ಇದು ಏನಂದ್ರೆ ಫುಡ್ಡು ಅಂದ್ರೆ ಊಟ ಏನಾದ್ರು ಇಷ್ಟಪಡೋದು ಏನು ಅಂತ. ಗೋಬಿ ರೈಸ್ ಅಂತ ಬರ್ದವ್ರೆ, ಆಮೇಲೆ ಪೊಂಗಲ್ ಅಂತ ಬರ್ದವ್ರೆ. ಮೋಸ್ಟ್ ಆಫ್ ದಿ ನಾನು ಜಾಸ್ತಿ ಇಷ್ಟಪಡೋದೆ ಪೊಂಗಲ್ಲು. ಹಂಗಾಗಿ 2 ಪಾಯಿಂಟ್ ಚಿರುಗೆ, 1 ಪಾಯಿಂಟ್ ಬೇಬಿಗೆ. ಈ ಫಸ್ಟ್ ಕ್ವಶನ್ ಅಲ್ಲಿ ಬರ್ಕೊಳ್ಳಿ. ನಿಮ್ಮ ಪಾಯಿಂಟ್ಸ್ ನ ನೀವೇ ಬರ್ಕೊಳ್ಳಿ. ಇದು ಎಲ್ರಿಗೂ ಗೊತ್ತು. ಎಲ್ರಿಗೂ ಗೊತ್ತು ಅಂದ್ರೆ ಇವಾಗ ನಾವು ಹಾಕಿರೋದು ಫೇವ್ರೆಟ್ ಕಲರ್. ಓಕೆ, ನಾನು ಅದಕ್ಕಿಂತ ಮುಂಚೆ ಬರ್ದಿದ್ದು. ಫಸ್ಟ್ ಏನ್ ಬದಲು ನೋಡೋಣ ಇವಾಗ. ಬ್ಲಾಕ್ 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 ಇಸ್ ಮೈ ಕರೆಂಟ್ ಫೇವರೇಟ್. ಸೊ ಪರ್ಪಲ್ ಇಷ್ಟ ಇತ್ತು, ಆನ್ ಇಷ್ಟ ಇತ್ತು, ಇಷ್ಟ ಇಲ್ಲ. ಸೊ ಇಬ್ರು ಬಂದಿದ್ದಾರೆ. ಅದೇ ಫಸ್ಟ್ ಬಂದಿರೋದು ಬೇಬಿ. ಸೊ ಬೇಬಿಗೆ 2 ಪಾಯಿಂಟ್ಸ್. And 1 2 ಪಾಯಿಂಟ್ಸ್. ಅದು 2 ಪಾಯಿಂಟ್ಸ್. ಇಂಗೆ ಕನ್ನಡದಲ್ಲಿ ಏನು ಟಾಪಿಕ್ ಆಗಿದೆ? ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಇಸ್ ಮೈ ಕ್ಲೋಸ್ ಫ್ರೆಂಡ್ ನೇಮ್ ಇನ್ ಸ್ಕೂಲ್? ಅಂದ್ರೆ ಯಾವ ಸ್ಕೂಲ್ ಅಲ್ಲಿ? DSPP ಸ್ಕೂಲ್ ಅಲ್ಲಿ. 3 ಜನದ ಹೆಸರನ್ನು ಬರೀಬೇಕಾ? 3 ಜನದ ಹೆಸರಲ್ಲ, ಒಬ್ರು ಯಾರು ಅಂತ. ತುಂಬಾ ಒಬ್ರು ಯಾರು ಕ್ಲೋಸ್ ಫ್ರೆಂಡ್. ಅವರು ಈಗಲೂ ಸಹ ನನಗೆ ಕ್ಲೋಸ್ ಫ್ರೆಂಡ್. ನೆನ್ನೆ ತಾನೇ ಮೀಟ್ ಮಾಡ್ಕೊಂಡು ಬಂದ್ರು. ಅವ್ರು ನೋಡಿದ್ರೆ ಗೊತ್ತಾಗುತ್ತೆ ಇವಳಾಗಲ್ಲ ಯಾರು ಅಂತ. ದಿವ್ಯಾ. ರೈಟ್. ಲತಾಶ್ರೀ. ಅವ್ರು DSPP ಫ್ರೆಂಡ್ ಅಲ್ಲ, ನಂಗೆ ಯಾವುದು DSPP ಕಾಲೇಜ್ ಫ್ರೆಂಡ್, ಸ್ಕೂಲ್ ಫ್ರೆಂಡ್ ಕೇಳ್ತಾರದು. ಸೊ ಹಾಗಾಗಿ ದಿವ್ಯಾ. ಫುಲ್ ನೇಮ್ ಬೇಬಿ. 2 ಪಾಯಿಂಟ್. ನೆಕ್ಸ್ಟ್, ವಾಟ್ ಇಸ್ ಮೈ ಫೇವ್ರೆಟ್ ಡ್ರಿಂಕ್? ಅಂದ್ರೆ ಕೂಲ್ ಡ್ರಿಂಕ್. ಗೊತ್ತು. ಕೂಲ್ ಡ್ರಿಂಕ್. ಇಬ್ರು ಕರೆಕ್ಟ್ ಆಗಿ ತಾನೇ ಕೊಡ್ಕೊಂಡ್ ಬಂದವ್ರೆ. 2 marks. ನೆಕ್ಸ್ಟ್, ವಾಟ್ ಇಸ್ ಮೈ ಫೇವ್ರೆಟ್ ಮೂವಿ? ಮೂವಿ, ಕನ್ನಡ ಮೂವಿ, ಹಳೆ ಮೂವಿ.
ಐ ಥಿಂಕ್ ಚಿರುಗ್ ಗೊತ್ತಿರಲ್ಲ, ಬೇಬಿ ಗೊತ್ತಿರುತ್ತೆ. ಯಾಕಂದ್ರೆ ನಾನು ಹೇಳ್ತಾ ಇದ್ದೆ, ಅಂದ್ರೆ ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೆ, ವಿಡಿಯೋಗೋಸ್ಕರ ಅಂತ ಹೇಳಿಲ್ಲ. ನೋಡೋಣ, ಗೊತ್ತಿಲ್ಲ ಚಿರು. ಅಮೃತ ಧಾರೆ ಚಿ ಬೇಬಿ 2.0 ಸೀರಿಯಲ್ ತಾನೆ? ಇಲ್ಲ, ಮೂವಿನ ಇದೆಯಲ್ಲ, ರಮ್ಯಾ ಮತ್ತೆ ಅವ್ರ್ಯಾರು, ಅವನ ಹೆಸರೇ ಗೊತ್ತಿಲ್ಲ. ಹೀರೋಯಿನ್ ಯಾರು ಇಷ್ಟ ಆದ್ರೆ ಇಬ್ರಿಷ್ಟ ನನಗೆ. ಒಂದ್ ನಿಮಿಷ, ಇಬ್ರಿಷ್ಟ, ಒಬ್ರು ಇಷ್ಟ ಸುಮ್ಮನೆ ರ್ಯಾಂಡಮ್ ಆಗಿ ಇಷ್ಟ, ಬಟ್ ಜಾಸ್ತಿ ಇಷ್ಟಪಡೋದು ಯಾರನ್ನ ಅಂತ. ಮೋಸ್ಟ್ಲಿ ಆನ್ಸರ್ ಇಬ್ರಿಗೂ ಗೊತ್ತಿರುತ್ತೆ. ರಮ್ಯಾ ರಾಧಿಕಾ ಪಂಡಿತ್. ನಾನು ಏನಂದ್ರೆ ಇಬ್ರು ಇಷ್ಟ, ಬಟ್ ಜಾಸ್ತಿ ಒಬ್ರು ನೆಕ್ಸ್ಟ್ ಕ್ವೆಶ್ಚನ್ ರೆಡಿ ಇದಾ? ಅದರಲ್ಲಿ ಜ್ಯೂಸ್ ಅದು ಗೋಬಿ ಮಂಚೂರಿ ಎಕ್ಸೆಟ್ರಾ ಎಕ್ಸೆಟ್ರಾ. ನೋ ಅಕ್ಕ, ಬೇಡ ಅಕ್ಕ, ಲಾಸ್ಟ್ ಅಲ್ಲಿ ಪೇಮೆಂಟ್ ಕೊಟ್ರೆ ಸಾಕು. ಪೇಮೆಂಟ್ ಕೊಡೋಣ ಆಯ್ತು. ವಾಟ್ ಇಸ್ ಮೈ ಫೇವ್ರೆಟ್ ಐಸ್ ಕ್ರೀಮ್ ಫ್ಲೇವರ್? ಇದು ಗೊತ್ತು. ಈಸಿ 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 ಪೀಸಿ. ನಾನೇ ಪಾಯಿಂಟ್ಸ್ ಬರ್ಕೋಬಹುದು. ಚಿಕ್ಕ ಮಕ್ಕಳೇ ಬರ್ತಾರೆ. ಗೂಗಲ್ ಕೇಳಿದ್ರೆ ಮಕ್ಕನ ಬಗ್ಗೆ. ಹೌದಾ, ಸರಿ, ಯಾವ್ದು ಹೇಳಿ? ಬ್ಲ್ಯಾಕ್ ಕರೆಂಟ್, ವೆನಿಲಾ, ಬಟರ್ ಸ್ಕಾಚ್. ಹೇಳ್ಬೇಕಂದ್ರೆ ಮೂರು ಇಷ್ಟ. ಅರೆ ಮೂರಲ್ಲಿ ಒಂದು ಜಾಸ್ತಿ ಫೇವ್ರೇಟ್. ಯಾವುದು? ಒಂದು ಜಾಸ್ತಿ ಫೇವ್ರೇಟ್ ಮೂರಲ್ಲೂ. ಯಾರು ಗೊತ್ತು? 5 ಹೇಳ್ತೀನಿ ಅಷ್ಟೇ. ಬ್ಲ್ಯಾಕ್ ಕರೆಂಟ್ 1, ವೆನಿಲಾ 2, 3, ಚಾಕ್ಲೇಟ್ 4. ಹ್ಯಾಂಡ್ ರೈಸ್ ಮಾಡಿ 5 ಹೇಳ್ತೀನಿ ಅಷ್ಟೇ. ನಾನು ಹೇಳ್ತೀನಿ 1, 2, 3, 4, 5. ಇಬ್ರು ಹ್ಯಾಂಡ್ ರೈಸ್ ಮಾಡಿಲ್ವಾ? ವೆನಿಲಾ, ಬ್ಲ್ಯಾಕ್ ಕರೆಂಟ್ ಅಂದ್ರೆ ನಿಜವಾಗ್ಲೂ ಚಿರು ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಯಾಕಂದ್ರೆ ನಾನು ಚಿರು ಟೈಮ್ ಜಾಸ್ತಿ ಇದ್ದು ಹಾಗಾಗಿ ಏನೇನು ಇಷ್ಟನೋ ಅದೆಲ್ಲ ಗೊತ್ತಲ್ಲ ಚಿರು. ಓಕೆ, ನಾನು ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಇಸ್ ಮೈ ಫೇವ್ರೆಟ್ ಔಟ್ಫಿಟ್ ಸ್ಟೈಲ್? ಔಟ್ಫಿಟ್ ಸ್ಟೈಲ್ನ ನಾನು ಯಾವುದು ಜಾಸ್ತಿ ಇಷ್ಟಪಡ್ತೀನಿ, ಆಲ್ಮೋಸ್ಟ್ ಇಬ್ರಿಗೂ ಗೊತ್ತು. ಯಾಕಂದ್ರೆ ಆ ಟಾಪಿಕ್ ಬಗ್ಗೆ ಇಬ್ರ ಜೊತೆನೂ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ನಾನು ಈ ಥರ ತಗೋಬೇಕು, ನಾನು ಈ ಥರ ಅಲ್ಲೋದಾಗ ಅಂತ ಎಲ್ಲ ಹೇಳಿದ್ದೀನಿ. ಔಟ್ಫಿಟ್ ಸ್ಟೈಲ್ ನಾನು ಯಾವುದು ಜಾಸ್ತಿ ವೇರ್ ಮಾಡೋದಕ್ಕೆ ಡ್ರೀಮ್ ಔಟ್ಫಿಟ್ ಅಂತ. ಡ್ರೀಮ್ ಔಟ್ಫಿಟ್ ಸ್ಟೈಲ್ ಅಂದ್ರೂ ತಪ್ಪಾಗಲ್ಲ. ಯಾವುದು? ಇಬ್ರಿಗೂ ಗೊತ್ತಿಲ್ವಾ? ಇಬ್ರ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಆ ಟಾಪಿಕ್ನ. ಅಕ್ಕ, ನೀವು ಡ್ರೀಮ್ ಔಟ್ಫಿಟ್ ಹೇಳಿಲ್ಲ. ಬೇಕನ್ನೋ ಕಾಪಿಂಗ್. ಹೇಳಿ. ಜೀನ್ಸ್ ಅಂಡ್ ಶರ್ಟ್, ಬ್ಯಾಗಿ ಜೀನ್ಸ್, ಬಾಡಿಕಾನ್. ನಾನು ತುಂಬಾ ಸತಿ ಹೇಳ್ತಾ ಇರ್ತೀನಿ, ಯಾವ್ದಾದ್ರು ಬರ್ಡೇ ಪಾರ್ಟಿಗೋ ಇಲ್ಲಾಂದ್ರೆ ನಮ್ಮನೇಲಿ ಯಾವ್ದಾದ್ರು ಬರ್ಡೇ ನಾವು ಸೆಲೆಬ್ರೇಟ್ ಮಾಡಿದಾಗ ನಾನು ಸಣ್ಣ ಆಗಿ ಬೆಲ್ಲಿ ಫ್ಯಾಟ್ ಕರಗಿಸಿ ಏನೋ ಬಾಡಿಕಾನ್ ಹಾಕ್ಬೇಕು ಅಂತ ಹೇಳ್ತಾನೆ ಇರ್ತೀನಿ. ಇವಳ ಬರ್ಡೇಲಿ ಅಂತ ಹೇಳಿದೆ, ಸೊ ಹಾಗಾಗಿ ಅವಳಿಗೆ ಗೊತ್ತು. ಸೊ ಚಿರು 2 ಪಾಯಿಂಟ್ಸ್. ವಾಟ್ ಈಸ್ ಮೈ ಡ್ರೀಮ್ ಪ್ಲೇಸ್ ಟು ವಿಸಿಟ್? ಡ್ರೀಮ್ ಪ್ಲೇಸ್ ಇಬ್ರಿಗೂ ಗೊತ್ತು, ಇಬ್ರ ಜೊತೆನೂ ಹೇಳಿದ್ದೀನಿ, ಆದ್ರೂ ಮುಖ ನೋಡ್ತವ್ರೆ. ಆಕ್ಚುಲಿ ಇನ್ನೊಂದು ಇಂಟ್ ಕೊಡ್ಲಾ ಇಬ್ರಿಗೂನು? ಅದು ನಮ್ಮ ದೇಶದಲ್ಲೇ. ನಮ್ಮ ದೇಶದಲ್ಲೇ, ಇಂಡಿಯಾದಲ್ಲೇ. ಓಕೆನಾ? ಸ್ಟೇಟ್ ಒಳಗಡೆ. ಕರ್ನಾಟಕದೊಳಗಡೆ. ಕರ್ನಾಟಕ ಅಲ್ಲ, ಬೇರೆ ಸ್ಟೇಟ್, ಇಂಡಿಯಾ ಒಳಗಡೆ ಒಟ್ಟಿನಲ್ಲಿ. ಯಾವ ಸ್ಟೇಟ್? ಇಂಡಿಯಾ ಒಳಗಡೆ. ಅದು ಸ್ಟೇಟ್ ಒಳಗಡೆ ಇರೋದು, ಸ್ಟೇಟ್ ಅಲ್ಲ, ಅದು ಸ್ಟೇಟ್ ಒಳಗಡೆ. ಬ್ಲಾಗ್ ನೋಡೋರು ಎದ್ದೋಡ ಕಾಶ್ಮೀರ್. ನೀನು? ನಾನು ಕಾಶ್ಮೀರ್ ಬರ್ದಿಲ್ಲ, ಆದ್ರೆ ರಾಂಗ್ ಆನ್ಸರ್. ವೈನಾಡ್. ಹೇಳಿರ್ಲಿಲ್ವಾ ವೈನಾಡ್ ಬಗ್ಗೆ? ವೈನಾಡ್ ಬಗ್ಗೆ ಕಾಶ್ಮೀರ್ ಅಂತ. ಅಲ್ಲ ಗುರು, ಅವಾಗ ವೈನಾಡ್ ಬರ್ಬೇಕು ಅಂತ ನಂಗೆ ಆಸೆ ಇರ್ಲಿಲ್ವಾ? ಕೇರಳ ನಂಗೆ ಆಸೆ ಇರ್ಲಿಲ್ವಾ ಚಿರು? ಆಗಿತ್ತು. ಮೊನ್ನೆ ತಾನೇ ಕಾಶ್ಮೀರ್ ಅಂದಲ್ಲ. ಕಾಶ್ಮೀರ್ಗೆ ಹೇಳಿಲ್ಲ ನಾನು. ಬಿಟ್ಟು ಕೇರಳ ಅಂತ ಬರೀತಿದ್ರು. ಅಯ್ಯೋ, ಸರಿ, ನೆಕ್ಸ್ಟ್ ಕ್ವೆಶ್ಚನ್. ಇಬ್ರಿಗೂ ಪಾಯಿಂಟ್ ಇಲ್ಲ. ಇಬ್ರಿಗೂ 0-0 ಬರ್ಕೊಳ್ಳಿ. ಸ್ಟುಪಿಡ್ ಬ್ಲಡಿ ಇಡಿಯಟ್ಸ್. ತುಂಬಾ ಡಿಸಪಾಯಿಂಟ್ ಆಯ್ತು ಈ ಕ್ವೆಶ್ಚನ್ಗೆ. ಆನ್ಸರ್ ಮಾಡದಿರೋದು ಧೈರ್ಯ ಹೊಡೆದವ್ರಂಗೆ. ಯಾಕಂದ್ರೆ ಇಬ್ರಿಗೂ ಗೊತ್ತು ನನ್ಗೆ ಪಾಸ್ಟ್ ಫೇವ್ರೆಟ್ ಲಡಕ್. 10 ಕ್ವೆಶ್ಚನ್ ಕೇಳೋಣ ಅನ್ಕೊಂಡಿದ್ದೆ. ಇವಾಗ ಅದರಲ್ಲಿ 9th ಕ್ವೆಶ್ಚನ್ ಕೇಳ್ತಾ ಇದೀನಿ. ಹೂ ಇಸ್ ಮೈ ಫೇವ್ರೆಟ್ ಫ್ಯಾಮಿಲಿ ಮೆಂಬರ್? ಕಷ್ಟನಾ ಹೇಳಕ್ಕೆ? ಬಟ್ ಒಬ್ರಂತೂ ಅಲ್ಲ, ತುಂಬಾನಾ? ಹಂಗಂದ್ರೆ ಬರೀ ತುಂಬಾ ಇಷ್ಟವಾದ ಫ್ಯಾಮಿಲಿ ಮೆಂಬರ್. ಜಾಸ್ತಿ ಜನ ಇದ್ದಾರೆ. ಒಬ್ರು ಬರೀರಿ. ಫೇವ್ರೆಟ್ ಫ್ಯಾಮಿಲಿ ಮೆಂಬರ್. ನಾವೇನಾ ಅಕ್ಕ? ಪರಿಕಲ್ಪನೆ. ಅಜ್ಜಿ. ಇಬ್ರಿಗೂ 2 ಪಾಯಿಂಟ್ಸ್. ಸೂಪರ್ ಸೂಪರ್ ಸೂಪರ್. ಯಪ್ಪ, ವ್ಲಾಗ್ ಮಾಡಿದ್ಕು ಸಾಕಾಯ್ತು. ಲಾಸ್ಟ್ ಅಂಡ್ 10th ಅಂಡ್ ಲಾಸ್ಟ್ ಕ್ವಶನ್ ಕೇಳಿ ಬಿಡುವ. ಕ್ವಶನ್ ಆನ್ಸರೇ ಗೊತ್ತಿಲ್ಲ. ನೋಡ್ಬಿಟ್ರೆ ಕ್ವಶನ್. ವಾಟ್ ಮೇಕ್ಸ್ ಮೀ ಹ್ಯಾಪಿಸ್ಟ್? ನನಗೆ ತುಂಬಾ ಖುಷಿಯಾಗುವಂತಹ ಏನಾದ್ರೂ ವಿಷಯ, ಸುದ್ದಿ ಏನ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ.
ಏನು ನಂಗೆ ಖುಷಿ ತರೋ ಅಂತ ಒಂದು ವಿಷಯ ಏನು ಮಸ್ತು ಮಲೆ ಕಡ ಅವನು ಬೇಡ ಸಿನ್ ಕುತ್ಕೊಂಡು ಹಿಂಗೆ ಸರಿ ಓಕೆ ತಿನ್ನೋದು ಸುತ್ತದು ಬೈಕ್ ರೈಡ್ ಬುಲೆಟ್ ಸುತ್ತದು ಬುಲೆಟ್ ಅಲ್ಲಿ ಅನ್ಸಲ್ಲ ಒಟ್ನಲ್ಲಿ ಈಚೆಗೆ ಸ್ವಲ್ಪ ಓಡಾಡೋದಂದ್ರೆ ಜಾಸ್ತಿ ಖುಷಿ ತರುತ್ತಿದೆ. ಯಾಕಂದ್ರೆ ಮೋಸ್ಟ್ ಆಫ್ ದಿ ಟೈಮ್ ಮನೇಲೆ ಸ್ಪೆಂಡ್ ಮಾಡೋದ್ರಿಂದ ಈಚೆ ಎಲ್ಲಾದ್ರೂ ಈಗ ಮೇಕಪ್ ಆರ್ಟಿಸ್ಟ್ ಬೇರೆ ಆಗ್ಬಿಟ್ಟವ್ರೆ ಹಿಡಿಯಕ್ಕಾಗಲ್ಲ. ಆಯ್ತಾ ಇವಾಗ 10th ಕ್ವಶನ್ 10 ಕ್ವಶನ್ ಕೇಳಿದ್ವಿ. ಇದೇನ್ ಸ್ಟಾರ್ ಅದು ಲಾಸ್ಟ್ ಕ್ವಶನ್ ಕೇಳಿದ್ವಿ. ಈಗ 10 ಕ್ವಶನ್ ಅಲ್ಲಿ ಕೌಂಟ್ ಮಾಡಿ ನೀನು ಎಷ್ಟು ತೊಗೊಂಡಿದ್ಯಾ ಅಂತ. ಇನ್ ಕೇಸ್ ನೋಡೋಣ ಏನಾದ್ರೂ ಇಬ್ರದ್ದು ಸೇಮ್ ಪಾಯಿಂಟ್ಸ್ ಬಂದ್ರೆ ಬೇರೆ ಕ್ವಶನ್ಸ್ ಕೇಳ್ತೀವಿ. ಯಾವ್ದಾದ್ರು 7 8 9 10 ನೀನು ಮಿಕ್ಕಿದಕ್ಕೆಲ್ಲ ರಾಂಗ್ ಮಾಡಿದ್ದೀರಾ. ಎಷ್ಟೊಂದಕ್ಕೆ ರೈಟ್ ಆನ್ಸರ್ ಕೊಟ್ಟಿದ್ದೀರಾ? ಇಲ್ಲ ರಾಂಗ್ ಆನ್ಸರ್ ಕೊಟ್ಟಿದ್ದೀರಾ. 17 ಹೆಂಗ್ ಬರುತ್ತೆ? 2 ಪಾಯಿಂಟ್ಸ್ ತಾನೆ. ಒಂದು ಫಸ್ಟ್ನೇದು ಮಾತ್ರ ಬಂದು ಆಮೇಲೆ ಇಬ್ರಿಗೂ ಕ್ಯಾನ್ಸಲ್ ಆಯ್ತು. ಇದಕ್ಕೊಂದು ಲಾಸ್ಟಿಗೆ ಒಂದು ಸೇರಿಸ್ಕೊಂಡ್ರೆ ಅಲ್ಲ 10 ಕ್ವಶನ್ ಕೇಳಿದೀನಿ ಅಂದ್ರೆ ಇಲ್ಲಿ 20 ಮಾರ್ಕ್ಸ್ ಬರಬೇಕಿತ್ತು. 20 ನಲ್ಲಿ 17 ತೆಗೆದಿದ್ಯಾ? ಫಸ್ಟ್ ಅಲ್ಲಿ ಒಂದು ಕ್ವಶನ್ ಹೋಯ್ತು ಆಮೇಲೆ ಇಬ್ರಿಗೂ 2 ಮಾರ್ಕ್ಸ್ ಕ್ಯಾನ್ಸಲ್ ಆಯ್ತು. ಬಲಟ್ರಿ ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್. 10 ಬಂದಿದ್ಯಾ? ಮತ್ತೆ ಬೇಬಿ ನೀವು ಇನ್ನು ಏನು ಇವರು ಓಲ್ಡ್ ಏಜ್ ಇವರು ಏನು ಅನಿಸ್ತು? ಅಲ್ಲ ಬೇಜಾರಾಗ್ತಿಲ್ವಾ? ನಮ್ಮ ಅಕ್ಕ ಜಾಸ್ತಿ ನನ್ನ ಜೊತೆ ಇದ್ದಿದ್ದು. ನಮ್ಮ ನನಗೆ ಜಾಸ್ತಿ ಗೊತ್ತಿರೋದು ಕರೆಂಟ್ ಅಲ್ಲ ಫಾಸ್ಟ್. ಸೊ ಕರೆಂಟ್ ಯಾಕೆ ಗೊತ್ತು ಅಂದ್ರೆ ಅಕ್ಕ ಸ್ನ್ಯಾಪ್ ಫುಲ್ಲು ಅದರಿಂದ ಗೊತ್ತು. ಇಲ್ಲಾಂದ್ರೆ ಏನು ಗೊತ್ತಿರ್ತಿರ್ಲಿಲ್ಲ. ಈಗ ಇವರಿಬ್ರು ನನ್ನ ಬಗ್ಗೆ ತಿಳ್ಕೊಂಡಿರೋದ್ರಿಂದ ತುಂಬಾ ಮನಸ್ಸು ಖುಷಿ ಆಗ್ತದೆ. ಯಾಕಂದ್ರೆ ಸುಮ್ಮನೆ ವಿಡಿಯೋ ಪರ್ಪಸ್ಗೆ ಅಂತ ನಾನು ಸುಮ್ಮನೆ ಕ್ವಶನ್ಸ್ ಕೇಳಿದ್ದು. ಆದ್ರೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಇಬ್ರಿಗೂ ನನ್ನ ಬಗ್ಗೆ ಗೊತ್ತು. ಇಬ್ರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ. ಇಬ್ರು ನನ್ನ ಜೊತೆ ತುಂಬಾ ಚೆನ್ನಾಗವ್ರೆ. ಕಂಟೆಂಟ್ ಐ ಆಮ್ ಸೋ ಲಕ್ಕಿ. ಅಯ್ಯೋ ಇಂಥ ಏನೋ ತಂಗೀರ್ ಪಡ್ಕೊಂಡಿರೋದಕ್ಕೆ ತಂಗೀರ್ ಪಡ್ಕೊಂಡಿರೋದಕ್ಕೆ ತುಂಬಾ ಖುಷಿ ಆಯ್ತು. ಇಬ್ರು ಇಷ್ಟಾರು ನನ್ನ ಬಗ್ಗೆ ತಿಳ್ಕೊಂಡವ್ರೆ ಅಂತ. ಯಾಕಂದ್ರೆ ಯೂಟ್ಯೂಬ್ ವಿಡಿಯೋ ಮಾನ ಮರ್ಯಾದೆ ತೆಗೆದಿಲ್ಲ. ಸೊ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ನನ್ನ ತಂಗಿರ ಜೊತೆ ಈ ಯೂಟ್ಯೂಬ್ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೊತ್ತಾಯ್ತಲ್ಲ ಗೈಸ್, ಯಾರು ನನ್ನ ಬಗ್ಗೆ ಜಾಸ್ತಿ ತಿಳ್ಕೊಂಡವ್ರು ಅಂದರೆ ಬೇಬಿ. ಚಿರು ಅಷ್ಟೊಂದು ತಿಳ್ಕೊಂಡಿಲ್ಲ. ಅವಾಗಲೇ ಇಂಟ್ರೊಡ್ಯೂಸ್ ಮಾಡಿಸ್ಬೇಕಾದ್ರೆ ಫುಲ್ ನೇಮಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ಇವಾಗ ಪೆಟ್ ನೇಮಲ್ಲಿ ಹೇಳ್ತಾ ಇದ್ದೀನಿ. ಸೊ ಪವಿತ್ರ ನನ್ನ ಬಗ್ಗೆ ಜಾಸ್ತಿ ತಿಳ್ಕೊಂಡಿರೋದು, ಲಕ್ಷ್ಮೀ ಶ್ರೀ ಆಚಾರ್ಯ ಕಡಿಮೆ ತಿಳ್ಕೊಂಡಿದ್ರು. ಸೊ ಅಷ್ಟೇ.